ಒಬ್ಬ ವ್ಯಕ್ತಿಯನ್ನ ಸಾವಿರಾರು ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೋತೀವಿ ಅಂದ್ರೆ ಯಾಕೆ? ಅವರು ಗೆದ್ದ ಯುದ್ಧಗಳಿಂದಾನ ಇಲ್ಲ ಕಟ್ಟಿದ ಸಾಮ್ರಾಜ್ಯದಿಂದಾನ? ಬಹುಶಃ ಅದ್ಯಾವುದೋ ಅಲ್ಲ. ಬದಲಿಗೆ ಅವರು ಬದುಕಿದ ರೀತಿ. ಎಷ್ಟೋ ವರ್ಷಗಳ ಹಿಂದೆ ಪ್ರಾಚೀನ ಭಾರತದ ಕಾಡುಗಳಲ್ಲಿ ಮಹರ್ಷಿ ವಾಲ್ಮೀಕಿ ಇದೇ ತರದ ಒಂದು ಪ್ರಶ್ನೆಯಿಂದ ಕೇಳಿದ್ರು. ಹೌದು. ಅವರಿಗೇನು ಗೊತ್ತು, ಆ ಪ್ರಶ್ನೆಗೆ ಸಿಕ್ಕ ಉತ್ತರ ಇಡೀ ಭಾರತೀಯ ಸಂಸ್ಕೃತಿಗೆ ಧರ್ಮ ಅಂದ್ರೆ ಏನು ಅಂತ ದಾರಿ ತೋರಿಸುತ್ತೆ ಅಂತ. ಇವತ್ತಿನ ನಮ್ಮ ಈ ಚರ್ಚೆ ಕೇವಲ ಒಬ್ಬ ರಾಜನ ಸಾಹಸಗಾಥೆ ಬಗ್ಗೆ ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ಒಬ್ಬ ಪರಿಪೂರ್ಣ ಮನುಷ್ಯನ ಗುಣಗಳ ಹುಡುಕಾಟ. ಯೋಚನೆ ಮಾಡಿ, ವಾಲ್ಮೀಕಿಯವರು ರಾಮಾಯಣ ಅನ್ನೋ ಮಹಾಕಾವ್ಯ ಬರೆಯೋಕೆ ಕೂತಿದ್ದಾರೆ. ಆದ್ರೆ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ. ಏನಾ ಗೊಂದಲ? ಈ ಜಗತ್ತಿನಲ್ಲಿ ಸರ್ವಗುಣ ಸಂಪನ್ನ ಅಂದ್ರೆ ಎಲ್ಲಾ ಒಳ್ಳೆಯ ಗುಣಗಳು ಇರೋ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಇದ್ದಾನಾ ಅಥವಾ ಅದೆಲ್ಲ ಕೇವಲ ಕಲ್ಪನೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗದೆ ಅವರು ಮುಂದೆ ಹೋಗೋಕ್ ತಯಾರಿರ್ಲಿಲ್ಲ. ಅದಕ್ಕಾಗಿಯೇ ಅವರು ದೇವರ್ಷಿ ನಾರದರನ್ನು ಹುಡುಕೊಂಡು ಹೋಗಿದ್ವಲ್ವಾ? ಹೌದು. ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ನಾರದರಡತ್ತಿರ ಉತ್ತರ ಸಿಗಬಹುದು ಅಂತ. ಹಾಗಾದ್ರೆ ವಾಲ್ಮೀಕಿ ಅವರ ಆ ಮಹಾನ್ ಪ್ರಶ್ನೆಯಿಂದಲೇ ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ಅವರಿಗೆ ಬ್ರಹ್ಮನಿಂದ ರಾಮಾಯಣ ಬರೆಯೋಕೆ ಆಜ್ಞೆ ಆಗಿದೆ. ಆದ್ರೆ ಅವರು ಹುಡುಕ್ತಿದ್ದದ್ದು ದೇವಮಾನವನನ್ನಲ್ಲ. ಕರೆಕ್ಟ್. ಅವರು ಹುಡುಕಿದ್ದು ನಮ್ಮ ಹಾಗೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿಯೇ ಬದುಕಿ ತನ್ನ ನಡವಳಿಕೆಯಿಂದಲೇ ದೈವತ್ವಕ್ಕೆ ಏರಿದ ವ್ಯಕ್ತಿಯನ್ನ. ಆದ್ರೆ ಇಷ್ಟೆಲ್ಲ ಪರಿಪೂರ್ಣ ಗುಣಗಳು ಒಂದೇ ವ್ಯಕ್ತಿಯಲ್ಲಿರೋಕೆ ಸಾಧ್ಯನಾ? ಇದು ಕೇವಲ ಒಂದು ಕವಿ ಕಲ್ಪನೆಯ ಆದರ್ಶೀಕರಣ ಅಲ್ವಾ? ವಾಲ್ಮೀಕಿಗೆ ಇದು ನಿಜವಾಗಿಯೂ ನಂಬೋಕಾಗಿತ್ತಾ? ನಿಮ್ಮ ಪ್ರಶ್ನೆ ತುಂಬಾನೇ ಸಹಜ. ವಾಲ್ಮೀಕಿಯವರ ಮನಸ್ಸಿನಲ್ಲೂ ಇದೇ ಸಂದೇಹ ಇತ್ತು. ಅದಕ್ಕೆ ಅವರು ನಾರದರಲ್ಲಿ ಕೇಳಿದ ಪ್ರಶ್ನೆ ತುಂಬಾ ನಿರ್ದಿಷ್ಟವಾಗಿತ್ತು. ಹೇಗೆ? ಏನ್ ಕೇಳಿದ್ರು ಅವರು? ಅವರು ಕೇಳಿದ್ದು ಹೀಗೆ: ಈ ಜಗತ್ತಿನಲ್ಲಿ ಗುಣವಂತನಾದ ಅಂದ್ರೆ ಶ್ರೇಷ್ಠ ಚಾರಿತ್ರ್ಯವುಳ್ಳ, ವೀರ್ಯವಂತನಾದ ಅಂದ್ರೆ ಪರಾಕ್ರಮಿಯಾದ, ಧರ್ಮಜ್ಞನಾದ ಅಂದ್ರೆ ಧರ್ಮದ ಸಾರವನ್ನು ತಿಳಿದು ಅದರಂತೆ ನಡೆಯುವ, ಆಮೇಲೆ ಕೃತಜ್ಞನಾದ, ಸತ್ಯವಾಕ್ಯನಾದ, ದೃಢವ್ರತನಾದ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪದ ವ್ಯಕ್ತಿ ಇದ್ದಾನೆಯೇ ಅಂತ. ಒಂದೇ ನಿಮಿಷ, ಇಷ್ಟೇನಾ? ಪಟ್ಟಿ ಇನ್ನೂ ಮುಂದುವರಿತಲ್ವಾ? ಓ ಖಂಡಿತ. ಅವರು ಮುಂದುವರ್ಸ್ ಕೇಳ್ತಾರೆ: ಚಾರಿತ್ರ್ಯದಿಂದ ಕೂಡಿದವನು, ಎಲ್ಲಾ ಜೀವಿಗರ ಹಿತವನ್ನು ಬಯಸುವವನು, ಜ್ಞಾನಿ, ಸಮರ್ಥ, ನೋಡಲು ಪ್ರಿಯನಾದವನು, ತನ್ನ ಆತ್ಮವನ್ನು ತಾನೇ ನಿಯಂತ್ರಿಸಿಕೊಳ್ಳಬಲ್ಲವನು, ಕೋಪವನ್ನು ಗೆದ್ದವನು, ತೇಜಸ್ವಿ, ಅಸೂಯ ಪಡೆದವನು, ಯುದ್ಧದಲ್ಲಿ ದೇವತೆಗಳೂ ಸಹ ಯಾರನ್ನು ಕಂಡು ಭಯಪಡುತ್ತಾರೋ ಅಂತಹ ವ್ಯಕ್ತಿ ಯಾರಾದರೂ ಇದ್ದಾರೆಯಾ ಅಂತ ಒಂದರ ಮೇಲೊಂದು ಒಟ್ಟು 16 ಗುಣಗಳನ್ನ ಪಟ್ಟಿ ಮಾಡ್ತಾರೆ. 16 ಗುಣಗಳು? ಇದು ಕೇವಲ ಕತೆ ಬರೆಯಲಿಕ್ಕಾಗಿ ಕೇಳಿದ ಪ್ರಶ್ನೆ ಅಂತ ಅನ್ನಿಸ್ತಿಲ್ಲ ನಂಗೆ. ಇದು ಮಾನವೀಯತೆಯ ಅತ್ಯುನ್ನತ ಆದರ್ಶವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಆಳವಾದ ಪ್ರಯತ್ನದ ಹಾಗೆ ಕಾಣಿಸ್ತಿದೆ. ಒಬ್ಬ ಮನುಷ್ಯ ತನ್ನ ಮಿತಿಗಳ ನಡುವೆಯೂ ಹೇಗೆ ಪರಿಪೂರ್ಣನಾಗಬಹುದು ಅನ್ನೋ ಕುತೂಹಲ ಇದರಲ್ಲಿ ಎದ್ದು ಕಾಣಿಸುತ್ತೆ. ಸರಿಯಾಗಿ ಹೇಳಿದ್ರಿ. ಈ ಪ್ರಶ್ನೆಯ ಗಾಂಭೀರ್ಯವನ್ನು ಅರಿತ ನಾರದರು ಒಂದು ಕ್ಷಣವೂ ಯೋಚಿಸದೆ ಮುಗುಳು ನಗುತ್ತಾ ಅತೀವವಾದ ಆತ್ಮವಿಶ್ವಾಸದಿಂದ ಉತ್ತರಿಸಿದರು. ಏನು ಅಂತ? ಕೇಳು ಮಹರ್ಷಿ, ನೀನು ಕೇಳಿದ ಎಲ್ಲಾ ದಿವ್ಯ ಗುಣಗಳುಳ್ಳ ವ್ಯಕ್ತಿ ಖಂಡಿತವಾಗಿಯೂ ಇದ್ದಾನೆ. ಅವನು ಇಕ್ಷ್ವಾಕು ವಂಶದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದವನು. ಅವನ ಹೆಸರು ರಾಮ. ಆ ಉತ್ತರದಲ್ಲಿ ಯಾವುದೇ ಸಂಶಯ, ಗೊಂದಲ ಇರಲಿಲ್ಲ. ಅಷ್ಟು ಸ್ಪಷ್ಟವಾಗಿತ್ತು. ಅಬ್ಬಾ, ಇಲ್ಲಿ ಕೇಳಿ, ನಾರದರ ಉತ್ತರದಲ್ಲಿ ಒಂದು ಸಣ್ಣ ವಿಷಯವಿದೆ. ಆದರೆ ಅದು ಇಡೀ ಕಥೆಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹೌದು. ಯಾವುದದು? ಸಾಮಾನ್ಯವಾಗಿ ರಾಜರ ಅಥವಾ ದೇವರಗಳ ಕತೆ ಶುರುವಾಗುವುದೇ ಅವರ ಪರಾಕ್ರಮ, ವಂಶದ ಹಿರಿಮೆ ಅಥವಾ ಅವರು ಮಾಡಿದ ಅದ್ಭುತಗಳಿಂದ. ಆದರೆ ಇಲ್ಲಿ ರಾಮನ ಬಗ್ಗೆ ವಿವರಣೆ ನೀಡುವಾಗ ಅವನ ಶಕ್ತಿ, ಪರಾಕ್ರಮ ಅಥವಾ ಅವನ ದೈವಿಕ ಮೂಲದಿಂದ ಶುರು ಮಾಡುವುದೇ ಇಲ್ಲ. ನಿಜ. ಬದಲಿಗೆ ಅವರು ರಾಮನ ಗುಣ ಅಥವಾ ಚಾರಿತ್ರ್ಯದಿಂದ ವಿವರಣೆಯನ್ನು ಆರಂಭಿಸ್ತಾರೆ. ಇದು ಎಷ್ಟು ಅದ್ಭುತ ಅಲ್ವಾ? ಹೌದು. ಇದು ಶಕ್ತಿಗಿಂತ ಶೀಲ ದೊಡ್ಡದು ಎಂಬ ಒಂದು ದೊಡ್ಡ ಸಿದ್ಧಾಂತವನ್ನು ನಮ್ಮ ಮುಂದೆ ಇಡ್ತಿದೆ. ರಾಮನನ್ನು ಅಸಾಧಾರಣನನ್ನಾಗಿಸಿದ್ದು ಅವನ ದೈವಿಕ ಶಕ್ತಿಯಲ್ಲ, ಅವನ ಮಾನವೀಯ ಸ್ವಭಾವ. ಹಾಗಾದ್ರೆ ನಾರದರು ವಿವರಿಸಿದ ಆ ಗುಣಗಳನ್ನ ಒಂದೊಂದಾಡಿ ನೋಡೋಣ. ಖಂಡಿತ. ಮೊದಲನೇದಾಗಿ, ರಾಮನು ಧರ್ಮಜ್ಞ. ಅಂದ್ರೆ ಧರ್ಮದ ಬಗ್ಗೆ ಬರೀ ತಿಳಿದುಕೊಂಡವನಲ್ಲ, ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನು. ಈ ಧರ್ಮ ಅನ್ನೋ ಪದವನ್ನು ನಾವು ಪದೇ ಪದೇ ಕೇಳ್ತೀವಿ. ಆದ್ರೆ ಅದನ್ನು ಸರಳವಾಗಿ ಹೇಳೋದಾದ್ರೆ ಹೇಗೆ? ಅದು ಕೇವಲ ನಿಯಮಗಳ ಪಟ್ಟಿನ
ಅಥವಾ ಅದಕ್ಕಿಂತ ಹೆಚ್ಚಿನದ್ದ? ಧರ್ಮ ಅಂದ್ರೆ ಕೇವಲ ನಿಯಮಗಳ ಪಟ್ಟಿಯಲ್ಲ. ಅದು ಒಂಥರ ನಮ್ಮೆಲ್ಲರ ಒಳಗಿರುವ ಒಂದು ದಿಕ್ಸೂಚಿ ಇದ್ದಾಗೆ. ದಿಕ್ಸೂಚಿ? ಹೌದು. ಯಾವುದು ಸರಿ ಯಾವುದು ತಪ್ಪು ಅಂತ ಗೊಂದಲವಾದಾಗ ನಮಗೆ ಸರಿಯಾದ ದಾರಿ ತೋರಿಸುವ ಒಂದು ನೈತಿಕ ಶಕ್ತಿ. ಜೀವನದ ಪ್ರತಿಯೊಂದು ತಿರುವಿನಲ್ಲೂ ವೈಯಕ್ತಿಕ ಇಷ್ಟಕಷ್ಟಗಳನ್ನು ಬದಿಗಿಟ್ಟು ಯಾವುದು ನ್ಯಾಯಸಮ್ಮತವೋ ಆ ದಾರಿಯಲ್ಲೂ ನಡೆಯುವುದು. ರಾಮನು ಆ ದಿಕ್ಸೂಚಿಯನ್ನು ಎಂದಿಗೂ ಕಡೆಗಣಿಸಲಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಸರಿ. ಎಷ್ಟೇ ಕಷ್ಟ ಬಂದರೂ ಸರಿ. ಅವನ ಮಾತು ಮತ್ತು ನಡವಳಿಕೆಯ ಬಗ್ಗೆ ನಾರದರು ಏನು ಹೇಳ್ತಾರೆ? ನಾರದರು ಹೇಳ್ತಾರೆ, ಅವನು ನಿಯತಾತ್ಮ. ಅಂದ್ರೆ ಅವನ ಮನಸ್ಸು, ಮಾತು ಮತ್ತು ಕ್ರಿಯೆಗಳು ಅವನ ಸಂಪೂರ್ಣ ನಿಯಂತ್ರಣದಲ್ಲಿತ್ತು. ಅವನು ಅಳತೆಯಿಂದ ಮಾತನಾಡುತ್ತಿದ್ದ, ಚಿಂತಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದ. ಕೋಪ ಅಥವಾ ಆಸೆಯಿಂದ ಅವನು ಎಂದಿಗೂ ವರ್ತಿಸಲಿಲ್ಲ. ಅವನ ಪ್ರತಿಯೊಂದು ನಿರ್ಧಾರವೂ ಕೇವಲ ಕರ್ತವ್ಯದಿಂದ ಪ್ರೇರಿತವಾಗಿತ್ತು. ಎಲ್ಲ ಜೀವಿಗಳ ಬಗ್ಗೆ ಕರುಣೆ, ಹಿರಿಯರಿಗೆ ಗೌರವ. ಹೌದು, ಮತ್ತು ತನ್ನನ್ನು ವಿರೋಧಿಸುವರಿಗೂ ದಯೆ ತೋರುವುದು ಅವನ ಸ್ವಭಾವವಾಗಿತ್ತು. ಈ ಗುಣ ಒಬ್ಬ ರಾಜನಿಗೆ ಎಷ್ಟು ಮುಖ್ಯ. ಯಾಕಂದ್ರೆ ರಾಜನೀತಿಯಲ್ಲಿ ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಫಲವನ್ನು ನಿರೀಕ್ಷಿಸಲಾಗುತ್ತದೆ. ಆದರೆ ರಾಮನ ದೃಷ್ಟಿ ಅದಕ್ಕಿಂತ ಭಿನ್ನವಾಗಿತ್ತೇ? ಖಂಡಿತವಾಗಿಯೂ ಭಿನ್ನವಾಗಿತ್ತು. ರಾಮನಲ್ಲಿ ಅಹಂಕಾರವಿಲ್ಲದ ಧೈರ್ಯವಿತ್ತು. ಅವನು ಮಹಾನ್ ಪರಾಕ್ರಮಿಯಾಗಿದ್ರೂ ಆ ಶಕ್ತಿಯನ್ನು ಎಂದಿಗೂ ಪ್ರದರ್ಶಿಸಲಿಲ್ಲ. ಅವನು ಕೃತಜ್ಞ, ಅಂದ್ರೆ ಪ್ರತಿಫಲಾಪೇಕ್ಷೆಯಿಲ್ಲದ ಔದಾರ್ಯವನ್ನ ಹೊಂದಿದ್ದನು. ಅಂದ್ರೆ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದರಿಂದ ಏನನ್ನೂ ನಿರೀಕ್ಷಿಸ್ತಿರ್ಲಿಲ್ಲ. ಅಷ್ಟೇ. ಸುಗ್ರೀವನಿಗೆ ಸಹಾಯ ಮಾಡಿದ್ದು, ವಿಭೀಷಣನಿಗೆ ಆಶ್ರಯ ಕೊಟ್ಟಿದ್ದು, ಇದಕ್ಕೆಲ್ಲ ಅವನು ಪ್ರತಿಯಾಗಿ ಏನನ್ನೂ ಬಯಸಲಿಲ್ಲ. ಶ್ರೇಷ್ಠತೆಯ ನಡುವೆಯೂ ಅವನು ವಿನಯಶೀಲನಾಗಿದ್ದ. ಹೊಗಳಿಕೆಯ ಮಾತುಗಳು ಬಂದಾಗ ಹಿಗ್ಗಲಿಲ್ಲ, ಕಷ್ಟದ ಸಮಯದಲ್ಲಿ ಕುಗ್ಗಲಿಲ್ಲ. ಸಮಚಿತ್ತದಿಂದ ಎಲ್ಲವನ್ನೂ ಸ್ವೀಕರಿಸುತ್ತಿದ್ದ. ಈ ಗುಣಗಳೆಲ್ಲ ಕೇಳಲಿಕ್ಕೆ ತುಂಬಾ ಆದರ್ಶಪ್ರಾಯವಾಗಿದೆ. ಆದ್ರೆ ನಿಜ ಜೀವನದಲ್ಲಿ, ಅಂದ್ರೆ ಒಬ್ಬ ಮಗನಾಗಿ, ಒಬ್ಬ ರಾಜಕುಮಾರನಾಗಿ ಈ ತತ್ವಗಳನ್ನ ಪಾಲಿಸೋದು ಎಷ್ಟು ಕಷ್ಟ. ಹೌದು, ಕಷ್ಟವೇ. ರಾಮನು ಈ ಪಾತ್ರಗಳನ್ನ ಹೇಗೆ ನಿಭಾಯಿಸಿದ? ಅವನ ವ್ಯಕ್ತಿತ್ವ ಇಲ್ಲಿ ಹೇಗೆ ಪ್ರಕಟವಾಯಿತು? ಅತ್ಯುತ್ತಮ ಪ್ರಶ್ನೆ. ಒಬ್ಬ ಮಗನಾಗಿ ರಾಮನ ಪಾತ್ರವನ್ನ ನೋಡೋಣ. ಅವನು ತನ್ನ ತಂದೆ ದಶರಥನನ್ನ ಕೇವಲ ರಾಜನಾಗಿ ನೋಡಲಿಲ್ಲ. ಬದಲಿಗೆ ಧರ್ಮ ಮಾರ್ಗದರ್ಶಕನಾಗಿ ಗೌರವಿಸುತ್ತಿದ್ದನು. ಕೈಕೇಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ದಶರಥನು ರಾಮನನ್ನು ವನವಾಸಕ್ಕೆ ಕಳುಹಿಸಿದಾಗ ರಾಮನು ಅದನ್ನ ಪ್ರಶ್ನಿಸಲೇ ಇಲ್ಲ. ತನ್ನ ಪಟ್ಟಾಭಿಷೇಕ ನಿಂತೋಯ್ತು, ರಾಜ್ಯ ಕೈತಪ್ಪಿ ಹೋಯ್ತು, ಸುಖದ ಜೀವನ ಹೋಗಿ ಕಾಡಿನ ಕಷ್ಟದ ಜೀವನ ಬಂತು ಅಂತ ಒಂದು ಕ್ಷಣವೂ ಯೋಚಿಸಲೇ ಇಲ್ಲ. ತಂದೆಯ ಒಂದು ಮಾತಿಗೆ ಕೈಗೆ ಬಂದ ರಾಜ್ಯವನ್ನು ಬಿಟ್ಟುಕೊಡೋದು. ಇವತ್ತಿನ ಕಾಲದಲ್ಲಿ ನಾವು ಸಣ್ಣ ಪುಟ್ಟ ವಿಷಯಗಳಿಗೂ ವಾದ ಮಾಡುವಾಗ ಆ ತ್ಯಾಗದ ಆಳವನ್ನು ಊಹಿಸಿಕೊಳ್ಳಲಿಕ್ಕೂ ಕಷ್ಟ. ಖಂಡಿತ. ಇಲ್ಲಿ ಕೇವಲ ತಂದೆಯ ಮಾತನ್ನು ಪಾಲಿಸುವುದು ಮಾತ್ರವಲ್ಲ, ತನ್ನ ತಂದೆ ಕೊಟ್ಟ ಮಾತಿಗೆ ಅವಮಾನವಾಗಬಾರದು ಅನ್ನೋ ಕಾಳಜಿಯೂ ಇತ್ತು. ಅಂದ್ರೆ ತನ್ನ ತಂದೆಯ ಗೌರವ ತನ್ನ ಸುಖಕ್ಕಿಂತ ದೊಡ್ಡದು ಎಂಬ ಭಾವನೆ. ನಿಖರವಾಗಿ. ಪೋಷಕರು ಮತ್ತು ಕೊಟ್ಟ ಮಾತನ್ನು ಗೌರವಿಸುವುದು ವೈಯಕ್ತಿಕ ಸಂತೋಷಕ್ಕಿಂತ ದೊಡ್ಡದು ಎಂಬ ತತ್ವವನ್ನು ರಾಮನು ತನ್ನ ಜೀವನದಲ್ಲಿ ಪಾಲಿಸಿ ತೋರಿಸಿದನು. ನಾರದರು ಇದನ್ನೇ ಒತ್ತಿ ಹೇಳುತ್ತಾರೆ. ರಾಮನ ಹಿರಿಮೆಯು ಅವನು ಏನನ್ನು ಗಳಿಸಿದನು ಎನ್ನುವುದಕ್ಕಿಂತ ಏನನ್ನು ಬಿಟ್ಟುಕೊಡಲು ಸಿದ್ಧನಿದ್ದನು ಎಂಬುದರಲ್ಲಿತ್ತು. ಹಾಗೆಯೇ ಒಬ್ಬ ರಾಜಕುಮಾರನಾಗಿ ಅಯೋಧ್ಯೆಯ ಜನರ ಪ್ರೀತಿಯನ್ನು ಅವನು ಸಂಪಾದಿಸಿದ್ದ. ಅವನ ಸೌಮ್ಯವಾದ ಮಾತು, ತಾಳ್ಮೆಯಿಂದ ಪ್ರತಿಯೊಬ್ಬರ ಮಾತನ್ನು ಆಲಿಸುವ ಗುಣ, ಬಡವ ಬಲ್ಲಿದ ಅನ್ನೋ ಭೇದವಿಲ್ಲದೆ ಎಲ್ಲರನ್ನೂ ಘನತೆಯಿಂದ ಕಾಣುವುದು ಅವನ ಸ್ವಭಾವವಾಗಿತ್ತು ಅಂತ ಹೇಳ್ತಾರೆ. ಹೌದು, ಅಯೋಧ್ಯೆಯ ಪ್ರಜೆಗಳು ಅವನಲ್ಲಿ ಕೇವಲ ಒಬ್ಬ ಭವಿಷ್ಯದ ರಾಜನನ್ನ ನೋಡ್ಲಿಲ್ಲ. ಬದಲಿಗೆ ತಮ್ಮನ್ನ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಕಾಪಾಡುವ ಒಬ್ಬ ರಕ್ಷಕನನ್ನ ಕಂಡಿದ್ರು. ಅದಕ್ಕಾಗಿಯೇ ಅವನು ವನವಾಸಕ್ಕೆ ಹೋಗುತ್ತಾನೆ ಎಂಬ ಸುದ್ದಿ ತಿಳಿದಾಗ ಇಡೀ ಅಯೋಧ್ಯೆಯೇ ಕಣ್ಣೀರಲ್ಲಿ ಮುಳುಗಿತು. ನಾಯಕತ್ವದ ಬಗ್ಗೆ ರಾಮನ ದೃಷ್ಟಿಕೋನವೇ ವಿಭಿನ್ನವಾಗಿತ್ತು ಅನಿಸುತ್ತೆ. ಖಂಡಿತ. ಅವನ ಪ್ರಕಾರ ನಾಯಕತ್ವವೆಂದರೆ ಆಜ್ಞೆ ಮಾಡುವುದಲ್ಲ, ಸೇವೆ ಮಾಡುವುದು. ಪ್ರಜೆಗಳ ಕಲ್ಯಾಣವೇ ತನ್ನ ಕಲ್ಯಾಣವೆಂದು ಅವನು ಭಾವಿಸಿದ್ದ. ಅವನನ್ನು ಒಮ್ಮೆ ಭೇಟಿಯಾದವನು ಸಹ ಅವನ ಉದಾತ್ತ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಗಾಗ್ತಿದ್ರು. ಇಲ್ಲಿಯವರೆಗೆ ನಾವು ಅವನ ಸ್ವಭಾವ ಮತ್ತು ನಡವಳಿಕೆಯ ಬಗ್ಗೆ ಮಾತನಾಡಿದೆವು. ಆದರೆ ವಾಲ್ಮೀಕಿ ಕೇಳಿದ ಪ್ರಶ್ನೆಯಲ್ಲಿ ಪರಾಕ್ರಮದ ಬಗ್ಗೆಯೂ ಇತ್ತಲ್ಲವೇ? ಹೌದು. ನಾರದರು ರಾಮನ ದೈಹಿಕ ಶಕ್ತಿ ಮತ್ತು ಯುದ್ಧ ಕೌಶಲ್ಯವನ್ನು ಕೂಡ ಉಲ್ಲೇಖಿಸುತ್ತಾರೆ ಅಲ್ಲವೇ? ಖಂಡಿತ. ರಾಮನು ಕೇವಲ ಸೌಮ್ಯ ಸ್ವಭಾವದವನಾಗಿರಲಿಲ್ಲ, ಅವನು ಅಪ್ರತಿಮ ಯೋಧನೂ ಆಗಿದ್ದ. ನಾರದರು ಅವನನ್ನು ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವ ಅಂತ ವರ್ಣಿಸ್ತಾರೆ. ಅಂದ್ರೆ
ಗಾಂಭೀರ್ಯದಲ್ಲಿ ಸಮುದ್ರದಂತೆ, ಧೈರ್ಯದಲ್ಲಿ ಹಿಮಾಲಯದಂತೆ ಇದ್ದನಂತೆ. ಅವನು ಬಿಲ್ಲುಗಾರಿಕೆಯಲ್ಲಿ ಅಪ್ರತಿಮ ಮತ್ತು ಯುದ್ಧದಲ್ಲಿ ನಿರ್ಭೀತನಾಗಿದ್ದ. ಅವನ ಕೋದಂಡದಿಂದ ಹೊರಟ ಬಾಣಗಳು ಗುರಿ ತಪ್ಪುತ್ತಿರಲಿಲ್ಲ. ಆದರೆ ಇಲ್ಲಿ ಒಂದು ಗೊಂದಲ ಮೂಡಬಹುದು. ಒಂದೆಡೆ ಕರುಣೆ, ಕ್ಷಮೆ, ಸೌಮ್ಯತೆ ಅಂತ ಹೇಳ್ತೀವಿ, ಇನ್ನೊಂದೆಡೆ ಅಪ್ರತಿಮ ಯೋಧ, ಯುದ್ಧದಲ್ಲಿ ನಿರ್ಭೀತ ಅಂತ ಹೇಳ್ತೀವಿ. ಈ ಎರಡು ಗುಣಗಳು ಒಂದೇ ವ್ಯಕ್ತಿಯಲ್ಲಿ ಹೇಗೆ ಸಮತೋಲನದಲ್ಲಿತ್ತು? ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಇದೇ ರಾಮನ ವ್ಯಕ್ತಿತ್ವದ ವಿಶೇಷತೆ. ರಾಮನ ಅಪಾರವಾದ ಶಕ್ತಿಯು ಯಾವಾಗಲೂ ಅವನ ಕರುಣೆ ಮತ್ತು ಧರ್ಮದಿಂದ ನಿಯಂತ್ರಿಸಲ್ಪಡುತ್ತಿತ್ತು. ಅವನು ತನ್ನ ಅಧಿಕಾರವನ್ನು ಪ್ರದರ್ಶನ ಮಾಡಲು ಎಂದಿಗೂ ಹೋರಾಡಲಿಲ್ಲ. ಇಲ್ಲವೇ ಇಲ್ಲ. ಅವನು ಹೋರಾಡಿದ್ದು ಕೇವಲ ಧರ್ಮ ರಕ್ಷಣೆಗಾಗಿ. ರಾವಣನ ಜತೆಗಿನ ಯುದ್ಧವೇ ಇದಕ್ಕೆ ದೊಡ್ಡ ಉದಾಹರಣೆ. ಸೀತೆಯನ್ನ ಮರಳಿ ಪಡೆಯುವುದು ಅವನ ವೈಯಕ್ತಿಕ ಉದ್ದೇಶವಾಗಿದ್ದರೂ ಆ ಯುದ್ಧ ಅಧರ್ಮದ ವಿರುದ್ಧ ಧರ್ಮದ ಹೋರಾಟವಾಗಿತ್ತು. ಹಿಂಸೆ ಅನ್ನೋದು ಕೊನೆಯ ಉಪಾಯವಾಗಿತ್ತು ಹೊರತು ಮೊದಲ ಆಯ್ಕೆ ಆಗಿರಲಿಲ್ಲ. ಖಂಡಿತ. ಶಕ್ತಿಯನ್ನ ಹೇಗೆ, ಯಾವಾಗ ಮತ್ತು ಏಕೆ ಬಳಸಬೇಕು ಎಂಬುದರ ಬಗ್ಗೆ ಅವನಿಗೆ ಸ್ಪಷ್ಟವಾದ ಅರಿವಿತ್ತು. ಹಾಗಾದ್ರೆ ನಾರದರ ವಿವರಣೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ನಾರದರು ಹೇಳುತ್ತಾರೆ, ರಾಮನನ್ನು ನಾವು ನೆನಪಿಸಿಕೊಳ್ಳುವುದು ಅವನು ದೈವ ಸ್ವರೂಪಿ ಆಗಿದ್ದರಿಂದಲ್ಲ, ಬದಲಿಗೆ ಧರ್ಮಕ್ಕೆ ಬದ್ಧನಾದ ಮಾನವನಾಗಿ ಬದುಕಿದ್ದರಿಂದ. ಇದು ಕೇಳಲು ಸರಳವಾದರೂ ಬಹಳ ಆಳವಾದ ಮಾತು. ಹೌದು, ಇದೇ ರಾಮಾಯಣದ ತಿರುಳು. ರಾಮನು ತನ್ನ ಜೀವನದಲ್ಲಿ ಸಾಮಾನ್ಯ ಮನುಷ್ಯರು ಎದುರಿಸುವ ಎಲ್ಲಾ ಕಷ್ಟಗಳನ್ನ, ಬಹುಶಃ ಅದಕ್ಕಿಂತ ಹೆಚ್ಚಿನದನ್ನು ಎದುರಿಸಿದ. ದುಃಖ, ಪ್ರೀತಿಪಾತ್ರರಿಂದ ವಿರಹ, ಅನ್ಯಾಯ ಮತ್ತು ದೊಡ್ಡ ನಷ್ಟ ಎಲ್ಲವನ್ನು ಅನುಭವಿಸಿದ. ಪಟ್ಟಾಭಿಷೇಕದ ಹಿಂದಿನ ದಿನವೇ ವನವಾಸಕ್ಕೆ ಹೋಗ್ಬೇಕಾಯ್ತು. ಹೌದು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿಯನ್ನು ಕಾಡಿನಲ್ಲಿ ಕಳೆದುಕೊಳ್ಳಬೇಕಾಯ್ತು. ಆಮೇಲೆ ಅವಳಿಗಾಗಿ ಒಂದು ದೊಡ್ಡ ಯುದ್ಧವನ್ನೇ ಮಾಡಬೇಕಾಯ್ತು. ಇದು ಕೇಳುವಾಗ ನನಗೆ ಅನ್ಸೋದು, ನಾವು ಕಷ್ಟ ಬಂದಾಗ ನನಗೆ ಯಾಕೆ ಹೀಗೆ ಅಂತ ದೇವರನ್ನ ಪ್ರಶ್ನಿಸ್ತೇವೆ. ಆದ್ರೆ ಇಲ್ಲಿ ಕಥಾನಾಯಕನೇ ಅಂಥ ಎಲ್ಲಾ ಕಷ್ಟಗಳನ್ನ ಅನುಭವಿಸ್ತಾನೆ, ಆದ್ರೂ ತನ್ನ ದಾರಿಯನ್ನ ಬಿಡದಿಲ್ಲ. ಹೌದು, ಬಹುಶಃ ಇದೇ ಜನರಿಗೆ ಅವನ ಮೇಲೆ ಅಷ್ಟು ನಂಬಿಕೆ ಬರಲು ಕಾರಣವಿರಬಹುದು. ಅವನು ದೇವನಾಗಿ ಪವಾಡ ಮಾಡಿ ಕಷ್ಟಗಳನ್ನ ನಿವಾರಿಸಿಕೊಳ್ಳಿಲ್ಲ, ಮನುಷ್ಯನಾಗಿ ಎಲ್ಲವನ್ನೂ ಎದುರಿಸಿದ. ನಿಖರವಾಗಿ. ಎಷ್ಟೆಲ್ಲ ಆದರೂ ಅವನು ಎಂದಿಗೂ ಧರ್ಮದ ಹಾದಿಯನ್ನ ಬಿಡಲಿಲ್ಲ. ಎಂಥ ಸಂಕಷ್ಟದಲ್ಲಿಯೂ ತನ್ನ ಕರ್ತವ್ಯದಿಂದ ವಿಮುಖನಾಗಲಿಲ್ಲ. ತನ್ನ ವೈಯಕ್ತಿಕ ದುಃಖವನ್ನು ಸಮಾಜದ ಹಿತಕ್ಕಾಗಿ ಬದಿಗಿಟ್ಟ. ಇದೇ ಅವನನ್ನು ಮರ್ಯಾದಾ ಪುರುಷೋತ್ತಮನ್ನಾಗಿ ಮಾಡಿದ್ದು. ಈ ಮರ್ಯಾದಾ ಪುರುಷೋತ್ತಮ ಅನ್ನೋ ಪದವನ್ನು ಒಮ್ಮೆ ವಿವರಿಸಿ, ಅದರ ಅರ್ಥವೇನು? ಮರ್ಯಾದಾ ಎಂದರೆ ಮಿತಿ, ಎಲ್ಲೆ ಅಥವಾ ನಿಯಮ. ಪುರುಷೋತ್ತಮ ಎಂದರೆ ಪುರುಷರಲ್ಲಿ ಉತ್ತಮ, ಅಂದ್ರೆ ಧರ್ಮದ ಎಲ್ಲೆಗಳನ್ನು ಎಂದಿಗೂ ಮೀರದ ಮಾನವೀಯತೆಯ ಅತ್ಯುನ್ನತ ಆದರ್ಶವನ್ನು ತಲುಪಿದ ವ್ಯಕ್ತಿ. ಸಮಾಜ, ಕುಟುಂಬ ಮತ್ತು ವ್ಯಕ್ತಿಯಾಗಿ ತಾನು ಪಾಲಿಸಬೇಕಾದ ಎಲ್ಲಾ ನಿಯಮಗಳನ್ನ, ಎಲ್ಲೆಗಳನ್ನ ಗೌರವಿಸಿ ಅದಕ್ಕೆ ಬದ್ಧನಾಗಿ ಬದುಕಿದವನು. ಹೌದು, ಅದಕ್ಕಾಗಿ ಅವನು ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಸಹೋದರ ಮತ್ತು ಆದರ್ಶ ರಾಜನಾದ. ನಾರದರ ಈ ಮಾತುಗಳನ್ನು ಕೇಳಿದ ಮೇಲೆ ವಾಲ್ಮೀಕಿಯವರ ಪ್ರತಿಕ್ರಿಯೆ ಹೇಗಿತ್ತು? ಅವರ ಮನಸ್ಸಿನಲ್ಲಿದ್ದ ಗೊಂದಲ ದೂರವಾಯಿತೆ? ಸಂಪೂರ್ಣವಾಗಿ ದೂರವಾಯಿತು. ನಾರದರ ಈ ಮಾತುಗಳನ್ನು ಕೇಳಿದ ನಂತರ ವಾಲ್ಮೀಕಿಯವರ ಮನಸ್ಸಿನಲ್ಲಿದ್ದ ಎಲ್ಲಾ ಸಂದೇಹಗಳು ಮಾಯವಾದವು. ಅವರಿಗೆ ಒಂದು ದೊಡ್ಡ ಅರಿವು ಮೂಡಿತು. ಏನು ಆ ಅರಿವು? ತಾನು ಬರೆಯಬೇಕಾಗಿರುವುದು ಕೇವಲ ಒಬ್ಬ ರಾಜಕುಮಾರನ ಸಾಹಸಗಾಥೆಯಲ್ಲ, ಅದು ಇಡೀ ಮನುಕುಲಕ್ಕೆ ಒಂದು ಮಾರ್ಗದರ್ಶಿ ಅಂತ ಅವರಿಗೆ ಮನವರಿಕೆಯಾಯಿತು. ರಾಮನ ಜೀವನದ ಮೂಲಕ ಜನರು ಮಗನಾಗಿ, ಆಡಳಿತಗಾರನಾಗಿ, ಸ್ನೇಹಿತನಾಗಿ ಹೇಗೆ ಬದುಕಬೇಕು ಅಂತ ಅವರು ಅರಿತರು. ಹೌದು, ರಾಮಾಯಣವು ಕೇವಲ ಒಂದು ಕಥೆಯಲ್ಲ, ಅದು ಒಂದು ಜೀವನ ಪದ್ಧತಿ ಎಂಬುದನ್ನು ಅವರು ಕಂಡುಕೊಂಡ್ರು. ಒಟ್ಟಿನಲ್ಲಿ ಈ ಚರ್ಚೆಯ ಸಾರಾಂಶವೆಂದ್ರೆ, ರಾಮನ ಜೀವನವು ನಮಗೆ ಜಗತ್ತಿನ ಜವಾಬ್ದಾರಿಗಳಿಂದ ಪಲಾಯನ ಮಾಡುವುದನ್ನು ಕಲಿಸುವುದಿಲ್ಲ. ಖಂಡಿತ ಇಲ್ಲ. ಬದಲಿಗೆ ಈ ಜಗತ್ತಿನಲ್ಲಿಯೇ ಇದ್ದು ಅದರ ಎಲ್ಲಾ ಸಂಕೀರ್ಣತೆಗಳ ನಡುವೆ ಸಮಗ್ರತೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಧರ್ಮದಿಂದ ಬದುಕುವುದು ಹೇಗೆಂದು ಕಲಿಸ್ತದೆ. ಸರಿಯಾಗಿ ಹೇಳಿದಿರಿ. ವಾಲ್ಮೀಕಿ ಕೇಳಿದ್ದು ಒಬ್ಬ ವ್ಯಕ್ತಿಯ ಬಗ್ಗೆ, ಆದರೆ ನಾರದರು ಕೊಟ್ಟ ಉತ್ತರ ಒಂದು ತತ್ವಶಾಸ್ತ್ರದಂತಿತ್ತು. ಆ ತತ್ವಶಾಸ್ತ್ರವೇ ವಾಲ್ಮೀಕಿಯವರ ಹೃದಯದಲ್ಲಿ ಪ್ರತಿಧ್ವನಿಸಿ ರಾಮಾಯಣವೆಂಬ ಮಹಾಕಾವ್ಯವಾಗಿ ರೂಪುಗೊಂಡಿತು. ಇಂದಿನ ಜಗತ್ತಿನಲ್ಲಿ ಅಧಿಕಾರ ಮತ್ತು ಯಶಸ್ಸಿಗೆ ಹೆಚ್ಚಿನ ಬೆಲೆ ಇರುವಾಗ
ಕರ್ತವ್ಯ ಮತ್ತು ಧರ್ಮದ ಆಧಾರದ ಮೇಲೆ ಜೀವನವನ್ನು ನಡೆಸುವುದು ಎಂದರೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾರದರು ಹೇಳಿದ ಆ 16 ಗುಣಗಳಲ್ಲಿ ಒಂದನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದರೆ ನಮ್ಮ ಜೀವನ ಹೇಗಿರಬಹುದು? ಇಂದಿಗೂ ಒಬ್ಬ ವ್ಯಕ್ತಿಯ ಅಂತಿಮ ಅಳತೆಗೋಲು ಅವನ ಚಾರಿತ್ರವೇ ಆಗಿದೆಯೇ? ಯೋಚಿಸಿ. ಪ್ರಾಜೆಕ್ಟ್ ಸನಾತನ ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.